ನಮಸ್ಕಾರ ಸ್ನೇಹಿತರೆ. ನೋಡಿ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶರ್ಟ್ ಕಟಿಂಗ್ ಯಾವ ರೀತಿ ಮಾಡೋಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಸ್ನೇಹಿತರೆ. ನೋಡಿ, ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ಲೆಂತ್ ಬಂದು ಸ್ನೇಹಿತರೆ 27 ಇಂಚ್ ಇದೆ. ಶೋಲ್ಡ್ರ್ ಬಂದು 18 ಇಂಚ್ ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾನು ಒಂದು ಸೈಡ್ ಮಾತ್ರ ತಗೊಂಡಿದ್ದೀನಿ. 11.25 ಮೇಲ್ಗಡೆದು, ಕೆಳಗಡೆದು 11.5 ಇಂಚು ಲೂಸ್ ಬರುತ್ತೆ ಸ್ನೇಹಿತರೆ. ಹಾಗೆ ಸ್ಲೀವ್ ಅಳತೆ ಬಂದು 24 ಇಂಚು ಲೆಂತು, 16.5 ಇಂಚು ಲೂಸು. ಸ್ಲೀವ್ ಲೂಸು 16.5 ಇಂಚ್ ಬರ್ತಾ ಇದೆ. ಹಾಗೆ ನೋಡಿ, ಕಫ್ ಬಂದು 9 ಇಂಚ್ ಇದೆ ಸ್ನೇಹಿತರೆ. ಕಾಲರ್ ಬಂದು 15.5 ಇಂಚು. ನಮಗೆ ಕಾಲರ್ ರೆಡಿ ಕಾಲರ್ ಬೇಕಾಗುತ್ತೆ. ಹಾಗೆ ಸಾದಾ ಕ್ರಾಸ್, ಕೆಳಗಡೆ ಸಾದಾ ಕ್ರಾಸ್ ಟೈಪಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ, ಈ ಮೆಜರ್ಮೆಂಟ್ಗೆ ನಾನು ಇವಾಗ ನಮಗೆ 2 ಕಾಲು ಬೇಕು ಸ್ನೇಹಿತರೆ. ಈ ಮೆಜರ್ಮೆಂಟ್ಗೆ ನಾನು 2 ಕಾಲು ಕೊಟ್ಟಿದ್ದಾರೆ ಅವರು. 2 ಕಾಲು ಮೀಟ್ರ್ ಇದೆ ಇದು. ಇವಾಗ ನೋಡಿ, ಕಟ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ಬಂದು ನಾನು ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಕೆಳಗಡೆ ಕ್ರಾಸ್ ಅಂದರೆ ನಾವು ಅರ್ಧ ಇಂಚ್ ಮಾರ್ಜಿನ ಬಿಟ್ಟರೆ ಸಾಕು. ಮೇಲ್ಗಡೆ ಅರ್ಧ ಇಂಚ್ ಮಾರ್ಜಿನ್. ಟೋಟಲ್ ಬಂದು 1 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು. ನೋಡಿ ಸ್ನೇಹಿತರೆ, ಟೋಟಲ್ 27.5 ಇಂಚು ಲೆಂತ್ ಇದೆ. 27 ಇಂಚು ನಾನು ಇನ್ನೂ ಒಂದು ಅರ್ಧ ಇಂಚ್ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ. ಇದಕ್ಕೆ 27.5 ಇಂಚ್ ಮಾಡ್ತಾ ಇದ್ದೀನಿ. 27.5ಗೆ ನಾನು 1 ಇಂಚನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಬಂದು 28.5 ಆಗುತ್ತೆ. ನೋಡಿ, ಕೆಳಗಡೆ ನಾನು ಸೀದಾ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ರೀತಿ ನಾವು ಲೈನನ್ನು ಹಾಕೊಂಡಿದ್ದೀವಿ ಸ್ನೇಹಿತರೆ. ಇವಾಗ ನೋಡಿ, 27.5 ಇಂಚು ಲೆಂತ್ ಇದೆ. ನಾನು ಅರ್ಧ ಇಂಚು ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ, ನಿಮಗೆ ಮೊದಲಿಗೆ ಹೇಳಿದಕ್ಕಿಂತ. ನೋಡಿ, ಅಲ್ಲಿಗೆ 27.5ಗೆ ನಾವು 28.5 ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, 28.5 ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ದು ಎಷ್ಟು ಲೆಂತ್ ಇದೆಯೋ ನೀವು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ರಿ. ಹಾಗೆ ಸ್ನೇಹಿತರೆ ನೋಡಿ, ಇದಕ್ಕೆ ಒಂದು ಲೈನ್ ಹಾಕೋಣ. ಸ್ನೇಹಿತರೆ ನೋಡಿ, 2.25 ಇಂಚು ನಾನು ಆರ್ಮೋಲ್ಡ್ ಇದು ಶೋಲ್ಡರ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2.25 ಇಂಚಿಗೆ ನೋಡಿ, 2.25 ಇಂಚಿಗೆ ಇನ್ನೂ ಒಂದು ಲೈನ್ ಹಾಕೊಂಡ್ಬಿಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೋಡಿ, ಆರ್ಮೋಲ್ಡ್ ಡೌನಿಂಗ್ ಬಂದು ನಾನು ಮೇಲ್ಗಡೆಯಿಂದ ನೋಡಿ ಇಲ್ಲಿಂದ 8 ಇಂಚ್ ಇಡ್ತಾ ಇದ್ದೀನಿ. 8 ಅಥವಾ 7.5 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಜಾಸ್ತಿ ಆದರೆ ಮತ್ತೆ ಕಟ್ ಮಾಡ್ಕೋಬಹುದು. ಹಾಗಾಗಿ ನಾನು ಬಂದು 7.5 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಮೇಲ್ಗಡೆಯಿಂದ 7.5 ಇಂಚು ಆರ್ಮೋಲ್ ಡೌನಿಂಗ್ ಅನ್ನ ನಾನು ಆರ್ಮೋಲ್ ಡೌನಿಂಗ್ಗೆ ಒಂದು ಮಾರ್ಕ್ ಹಾಕೊಂತ ಇದ್ದೀನಿ ಸ್ನೇಹಿತರೆ. ನೋಡಿ, ಮೊದಲಿಗೆ ಇವು 3 ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ಸ್ನೇಹಿತರೆ ನೋಡಿ, ನಾವು ಕಾಜಾ ಪಟ್ಟಿಗೋಸ್ಕರ ನಾನು 1.5 ಇಂಚ್ ಬಿಡ್ತಾ ಇದ್ದೀನಿ. ಇಲ್ಲಿ ನಾನು 1.25 ಇಂಚ್ ಪಟ್ಟಿನ ಸಿಂಗಲ್ ಅಟ್ಯಾಚ್ ಮಾಡೋದ್ರಿಂದ, ಸಿಂಗಲ್ ಫೋಲ್ಡ್ ಮಾಡೋದ್ರಿಂದ ನಾನು 1.5 ಇಂಚ್ ಬಿಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೂಡ ನಾನು 1.5 ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಹಾಗೆ ಇದನ್ನ ಲೈನ್ ಹಾಕೊಂಡ್ಬಿಡಿ ಸ್ನೇಹಿತರೆ. ಇದಕ್ಕೆ ಒಂದು ಸ್ನೇಹಿತರೆ ನೋಡಿ, ಹಾಗೆ ಇನ್ನೊಂದು ಮಾರ್ಕಿಂಗ್ ಹಾಕೋಣ. ನೋಡಿ, ಕೆಳಗಡೆ ಇಲ್ಲಿಂದ 2 ಇಂಚಿಗೆ ಅಥವಾ 2.5 ಇಂಚಿಗೆ ನೀವು ಕೆಳಗಡೆ ಕ್ರಾಸ್ ಬರುತ್ತಲ್ಲ ಸ್ನೇಹಿತರೆ, ಅದಕ್ಕೆ ಒಂದು ಲೈನ್ ಅನ್ನು ಹಾಕೊಳ್ಳಿ. ಮೊದಲಿಗೆ ಲೈನ್, ಅಡ್ ಲೈನ್ ಏನೇನು ಹಾಕೋಬೇಕು ಮೊದಲಿಗೆ ಅವನ್ನೆಲ್ಲ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಇವಾಗ ನೋಡಿ, ನಾನು ಕೊರಳಿನ ಅಗಲ ಬಂದು ನಾನು ಇದನ್ನ 2.5 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನ ಜಾಸ್ತಿ ಬರುತ್ತೆ. ಇದು ನಾವು ಕಾಲರ್ ಅಟ್ಯಾಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಂತೀವಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ನೋಡಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ ಸ್ನೇಹಿತರೆ, ಅದಕ್ಕೆ ಇದು ಎಕ್ಸಾಕ್ಟ್ ಅಲ್ಲ. ಇದು ನಾವು ನಂತರ ನಾವು ಕಾಲರ್ ಅಟ್ಯಾಚ್ ಮಾಡೋದಕ್ಕೆ ನಾವು ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಶೋಲ್ಡರ್ ಬಂದು 18 ಇಂಚ್ ಇದೆ. 18ರ ಅರ್ಧ ಬಂದು 9 ಆಗುತ್ತೆ. ಅದಕ್ಕೆ ನಾವು 9ಗೆ ಅರ್ಧ ಇಂಚ್ ಆ್ಯಡ್ ಮಾಡಿದೆ. 9.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಕೂಡ 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಕೆಳಗಡೆ. ಆರ್ಮೋಲ್ ಡೌನಿಂಗ್ ಕೆಳಗಡೆ ಇದು. ಹಾಗೆ ಇಲ್ಲಿಂದ 3/4 ಇಂಚು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ 9.5 ಇಂಚ್, ಅದಕ್ಕಿಂತ ಒಳಗೆ 3/4 ಇಂಚು. ಹಾಗೆ ಇದಕ್ಕೆ ಇವಾಗ ಒಂದು ಆರ್ಮೋಲ್ ಡೌನಿಂಗಿಗೋಸ್ಕರ ಒಂದು ಕ್ರಾಸ್ ಅಲ್ಲಿ ಲೈನ್ ಹಾಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ, ಶೋಲ್ಡರ್ ಕ್ರಾಸ್ ಬರುತ್ತಲ್ಲ, ಈ ನಾವು ನೆಕ್ ಏನು ಕಾಲರ್ಗೆ ಏನು ಮಾರ್ಕ್ ಮಾಡ್ಕೊಂಡ್ವಿ, ಇಲ್ಲಿಂದ ಈ ಆರ್ಮೋಲ್ ಡೌನಿಂಗ್ಗೆ ಒಂದು ಈ ರೀತಿ ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಇದಕ್ಕೆ ನಾವು ಆರ್ಮೋಲ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು ನಾನು ಒಂದು ಸೈಡ್ ತಗೊಂಡಿದ್ದೀನಿ. 11.25 ಇಂಚ್ ಇದೆ ಸ್ನೇಹಿತರೆ. ಇದು ನೋಡಿ, 11.25 ಇಂಚು ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಬಂದು 11.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/4 ಇಂಚು ಕಡಿಮೆ ಕೆಳಗಡೆಗಿಂತ. ಹಾಗೆ ಇದನ್ನ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತೀನಿ ಸ್ನೇಹಿತರೆ. ಇದನ್ನ ಕ್ರಾಸ್ ಅಲ್ಲಿ ಫಿಟ್ಟಿಂಗ್ ಶರ್ಟ್ ಬೇಕಂದ್ರೆ ನೀವು ಕ್ರಾಸ್ ಅಲ್ಲಿ ಲೈನ್ ಹಾಕೋಬೇಕು. ಇದು ಫಿಟ್ಟಿಂಗ್ ಅಲ್ಲ.
ನೋಡಿ ಪರ್ಫೆಕ್ಟ್ ಫಿಟ್ಟಿಂಗ್ ಅಲ್ಲ ಸ್ನೇಹಿತರೆ. ಹಾಗೆ ನೋಡಿ ಇವಾಗ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನನ್ನು ಹಾಕೊತಾ ಇದ್ದೀನಿ. ನೋಡಿ ಮಾರ್ಜಿನ್ ಬೇಕಲ್ಲ ನಮಗೆ ಸ್ಟಿಚ್ ಮಾಡಲಿಕ್ಕೆ, ಅದಕ್ಕೆ ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು ಇನ್ನೂ ಒಂದು ಲೈನನ್ನು ಅರ್ಧ ಇಂಚು ಆ್ಯಡ್ ಮಾಡ್ಕೊತೀನಿ. ನೋಡಿ ನೀವು ಫೋಲ್ಡಿಂಗ್ ಮಾಡಿ ಡಬಲ್ ಸ್ಟಿಚ್ ಬಿಡ್ತಾನಂದ್ರೆ 3/4 ಇಂಚ್ ಬಿಡಬೇಕಾಗುತ್ತೆ. ನಾನು ಅರ್ಧ ಇಂಚ್ ಮಾತ್ರ ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ನಾವು ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ, ಪಾಕೆಟ್ ಡೌನಿಂಗ್ ಬಂದು ನಾವು 7.75 ಅಥವಾ 8 ಇಂಚಿಗೆ ತಗೋಬಹುದು. ಇದನ್ನ ಪಾಕೆಟ್ ಸೈಜ್ ಬಂದು 5.25 ಇಂಚು, 5.5 ಇಂಚು, ಉದ್ದ ಬಂದು 5.5, 5.25 ಇಂಚು ಅಗಲ ನಾವು ಪಾಕೆಟ್ ಅನ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಕೆಳಗಡೆದು ಕ್ರಾಸಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಕ್ರಾಸ್ ಶೇಪನ್ನು ಯಾವ ರೀತಿ ತೆಗಿಬೇಕಂದ್ರೆ ಸ್ನೇಹಿತರೆ, ನೋಡಿ ಇವೆರಡು ಸೆಂಟ್ಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ. 11.5 ಇದೆ, 5.25ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಇಲ್ಲಿಂದ ನಾವು ಕ್ರಾಸ್ ಅನ್ನು ತಗೋಬೇಕು. ನೋಡಿ ಫ್ರೆಂಡ್ಸ್, ಮೊದಲಿಗೆ ಈ ರೀತಿ 1.5 ಇಂಚ್ ಬಿಟ್ಟು ಈ ರೀತಿ ಒಂದು ಈ ಕರ್ವ್ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ರಿ, ಕರ್ವ್ ಸ್ಕೇಲಲ್ಲಿ. ಹಾಗೆ ಇದನ್ನ ಈ ರೀತಿ ವಾಪಸ್ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೀವು ಯಾವ ರೀತಿ ಶೇಪ್ ಬೇಕು ಆ ರೀತಿ ಕೊಟ್ಕೋಬಹುದು ಸ್ನೇಹಿತರೆ. ನೋಡಿ ನಾನು ಈ ರೀತಿ ಇದನ್ನ ಡೌನಿಂಗ್ ಅಲ್ಲಿ ಕ್ರಾಸಿಂಗ್ ಅನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ಫ್ರಂಟ್ ಪಾರ್ಟ್ ಆಯ್ತು. ಇದಕ್ಕೆ ನಾವು ಇವಾಗ ಕಟ್ ಮಾಡೋಣ. ನೋಡಿ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನೋಡಿ ಇದು ಆರ್ಮೋಲ್ ಡೌನಿಂಗ್ ಫೈನಲ್ ಅಲ್ಲ. ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಂಡು ನಾವು ಒಂದು ಅಟ್ಯಾಚ್ಮೆಂಟ್ ನಂತರ ನೋಡಿ ಹೆಚ್ಚು ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಶೇಪ್ ಇದೇ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ಒಂದು ಯಾರಾದ್ರೂ ಅಷ್ಟೇ 1 ಇಂಚು ಕಡಿಮೆ ಇಟ್ಕೊಂಡಿರ್ತಾರೆ ಯಾವಾಗಲೂ, ಯಾಕಂದ್ರೆ ಜಾಸ್ತಿ ಆದರೆ ಏನು ಮಾಡಕ್ ಬರಲ್ಲ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ದೀವಿ. ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಲಿಕ್ಕೆ ಫೋಲ್ಡ್ ಹಾಕೊಂಡಿದ್ದೀನಿ ಈ ರೀತಿ. ಇದು ಓಪನ್ ಸೈಡು ಆ ಕಡೆ ಇರಬೇಕು, ಕ್ಲೋಸಿಂಗ್ ಸೈಡು ನಮ್ಮ ಕಡೆ ಇರಬೇಕು. ಇವಾಗ ಸ್ನೇಹಿತರೆ, ನಾವು ಫ್ರಂಟ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿವಿ ಅದನ್ನೇ ಇಟ್ಕೋಬೇಕು. ನೋಡಿ ಇಷ್ಟು ಈಸಿಯಾಗಿ ಕಟ್ ಮಾಡ್ಕೋಬಹುದು ಬ್ಯಾಕ್ ಪಾರ್ಟನ್ನು. ನೋಡಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಇಟ್ಕೊಳ್ಳಿ. ಹಾಗೆ ಸ್ನೇಹಿತರೆ, ನೋಡಿ ಫ್ರಂಟ್ ಪಾರ್ಟ್ಗಂತೂ ಬ್ಯಾಕ್ ಪಾರ್ಟು ಅರ್ಧ ಇಂಚು ಕಡಿಮೆ ಇರಬೇಕು ಸ್ನೇಹಿತರೆ. ನೋಡಿ ಇಲ್ಲಿ ಅರ್ಧ ಇಂಚು ಕಡಿಮೆ ಇದೆ. ನೋಡಿ ಬ್ಯಾಕ್ ಸೈಡು ಫ್ರಂಟ್ ಪಾರ್ಟ್ಗಂತೂ ಅರ್ಧ ಇಂಚು ಕಡಿಮೆ ಇದೆ. ಹಾಗೆ ಸ್ನೇಹಿತರೆ, ನೋಡಿ ಇದನ್ನು ಕೆಳಗಡೆ ನಾನು ಇದ್ರ ಅಳತಿನೇ ಕಟ್ ಮಾಡ್ಕೊಂತೀನಿ. ಫ್ರಂಟ್ ಪಾರ್ಟ್ ಹೆಂಗಿದೆಯೋ ಹಾಗೆ ನಾನು ಕಟ್ ಮಾಡ್ಕೊಂತ ಇದ್ದೀನಿ. ನಾನು ಆರ್ಮೋಲ್ ಡೌನಿಂಗ್ ಏನು ಮಾಡಿದೀವಿ ಸ್ನೇಹಿತರೆ ಅಲ್ಲಿವರೆಗೂ ಮಾತ್ರ ಕಟ್ ಮಾಡ್ಕೊಂತೀನಿ. ನೋಡಿ ನೀವು ಮಾರ್ಕಿಂಗ್ ನೋಡ್ಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಈ ರೀತಿ ಫೋಲ್ಡ್ ಮಾಡ್ಕೊಳ್ರಿ. ನೋಡಿ ಇವಾಗ ಗೊತ್ತಾಗುತ್ತೆ ಈಸಿಯಾಗಿ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ ನಾನು ಆ್ಯಸ್ ಇಟ್ ಈಸ್ ಕೆಳಗಡೆ ಏನಿದೆಯೋ ಹಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಮೇಲ್ಗಡೆ ಬಂದು ಸ್ನೇಹಿತರೆ, ಈ ಶೋಲ್ಡ್ರ್ 2.25 ಇಂಚ್ ಏನು ನಾವು ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂಡಿವಿ ಫ್ರಂಟ್ ಪಾರ್ಟಲ್ಲಿ, ಅದಕ್ಕಿಂತ ಮೇಲ್ಗಡೆ ಅರ್ಧ ಇಂಚು ನಾನು ನೋಡಿ ಅರ್ಧ ಇಂಚು ಮೇಲ್ಗಡೆಗೆ ಒಂದು ಲೈನ್ ಅನ್ನ ಹಾಕೊಂತೀನಿ. ಇದು ಶೋಲ್ಡರ್ ಲೈನು, ಬ್ಯಾಕ್ ಸೈಡ್ ಶೋಲ್ಡರ್ಗೆ ನೋಡಿ ಸ್ನೇಹಿತರೆ, ಇದು ಶೋಲ್ಡರ್ ಲೈನು. ಹಾಗೆ ಶೋಲ್ಡರ್ ಬಂದು ಸ್ನೇಹಿತರೆ ಎಷ್ಟಿದೆ, 9 ಇಂಚು, 18 ಇಂಚ್ ಇದೆ. 18ರ 2 ಭಾಗ ಮಾಡಿದ್ರೆ 9 ಇಂಚ್ ಆಗುತ್ತೆ. ಅದಕ್ಕೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 9.5ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಲೈನ್ ಡ್ರಾ ಮಾಡ್ಕೊಂಡು ಸ್ನೇಹಿತರೆ, ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ ಸ್ನೇಹಿತರೆ, ಬ್ಯಾಕ್ ಪಾರ್ಟ್ ಇಂದು ನಮಗೆ ಮಾರ್ಕಿಂಗ್ ರೆಡಿ ಆಯಿತು. ಇಷ್ಟೇ ಸಿಂಪಲ್ ಇದ್ದು. ಇದನ್ನ ಇವಾಗ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಅರ್ಧ ಇಂಚು ನಾನು ಜಾಸ್ತಿ ಇಟ್ಟಿದ್ದೀನಿ ಬ್ಯಾಕ್ ಸೈಡಲ್ಲಿ. ನಾವು 2.25 ಇಂಚ್ ಏನು ಶೋಲ್ಡರ್ ತಗೊಂಡಿದ್ದೀವಿ, ಆ ಡೌನಿಂಗಿಗಂತೂ ಅರ್ಧ ಇಂಚು ಮೇಲ್ಗಡೆಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೋಲ್ಡರ್ಗೆ ಬ್ಯಾಕ್ ಸೈಡು.
ಸ್ನೇಹಿತರೆ ಈ ರೀತಿ ನೋಡಿ ನಾವು ಬ್ಯಾಕ್ ಪಾರ್ಟು ಹಾಗೆ ಫ್ರಂಟ್ ಪಾರ್ಟು ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ ಏನೋ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ಇವಾಗ ನಾವು ಶೋಲ್ಡ್ರನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇದಕ್ಕೆ ಡಬಲ್ ಶೋಲ್ಡರ್ ಹಾಕಬೇಕು. ನಾನು ಸಿಂಗಲ್ ಶೋಲ್ಡ್ರನ್ನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ 18 ಇಂಚು ಶೋಲ್ಡರ್ ಇದೆ, ಅದ್ರ ಅರ್ಧ ಮಾಡಿದರೆ 9 ಇಂಚ್ ಆಗುತ್ತೆ. ಅದಕ್ಕೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಿ 9.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ ನಾನು ಒಂದು ಫೋಲ್ಡನ್ನು. ಅಲ್ಲಿಗೆ 9.5 ಇಂಚಿಗೆ ಒಂದು ಮಾರ್ಕಿಂಗನ್ನು ಹಾಕೋಬೇಕು ಈ ರೀತಿ. ಹಾಗೆ ಸ್ನೇಹಿತರೆ ನೋಡಿ ನಾನು ಶೋಲ್ಡರ್ ಸೈಡ್ ಬಂದು ಹೈಟ್ ಬಂದು 4 ಇಂಚ್ ಇಡ್ತಾ ಇದ್ದೀನಿ. ಇಲ್ಲಿ 4 ಇಂಚ್ ಇಟ್ಟರೆ ಸ್ನೇಹಿತರೆ ಇಲ್ಲಿ ನಾವು 2.25 ಇಂಚು ಶೋಲ್ಡರ್ ಕ್ರಾಸ್ ಏನಿಟ್ಟಿದ್ದೀವಿ ಫ್ರಂಟ್ ಪಾರ್ಟಲ್ಲಿ 2.25 ಇಂಚ್ ಆ್ಯಡ್ ಮಾಡಬೇಕು. ನೋಡಿ 4ಕ್ಕೆ 2.25 ಇಂಚ್ ಆ್ಯಡ್ ಮಾಡಿದರೆ 6.25ಗೆ ನಾನೊಂದು ಮಾರ್ಕ್ ಹಾಕೊಂತ ಇದ್ದೀನಿ. ನೋಡಿ ಈ ರೀತಿ ನೀವು ಲೈನ್ ಹಾಕೊಂಬಿಡಿ, ಈಸಿಯಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ ಇದು 4ಕ್ಕೆ ನಾನು ಒಂದು ಲೈನ್ ಹಾಕೊಂಡಿದ್ದೀನಿ. ಇದಕ್ಕಿಂತ ಮೇಲ್ಗಡೆ ನಾವು ಶೋಲ್ಡರ್ ಫ್ರಂಟ್ ಪಾರ್ಟಲ್ಲಿ ಕ್ರಾಸ್ ಕಟ್ ಮಾಡಿದ್ದೀವಿ 2.25 ಇಂಚು, ಅಷ್ಟನ್ನು ನಾನು ಈ ಕ್ರಾಸಿಂಗಿಗೋಸ್ಕರ ಇಟ್ಟಿದ್ದೀನಿ, ಆರ್ಮೋಲ್ ಡೌನಿಂಗಿಗೋಸ್ಕರ. ನೋಡಿ ಈ ರೀತಿ ಆಯಿತು. ಇವಾಗ ಸ್ನೇಹಿತರೆ 2.25 ಇಂಚು ನಾನು ಕೊರಳಿನ ಅಗಲ ಇಡ್ತಾ ಇದ್ದೀನಿ. ನೋಡಿ 2.25 ಇಂಚು ಫ್ರಂಟ್ ನಾನು 2.5 ಇಟ್ಟಿದ್ದೀನಿ, 1/4 ಇಂಚ್ ಇಲ್ಲಿ ಜಾಸ್ತಿ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬೋಟ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇವಾಗ ಸ್ನೇಹಿತರೆ ನೋಡಿ 9.5 ಇಂಚು ಕೆಳಗಡೆ ಇದೆ, ನಾನಿಲ್ಲಿ 1/4 ಇಂಚು ಜಾಸ್ತಿ ಇಡ್ತಾ ಇದ್ದೀನಿ. 1/4 ಇಂಚ್ ಇಲ್ಲಿ ಕಡಿಮೆ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಜಾಸ್ತಿ ಇಟ್ಟಿದ್ದೀನಿ ಸ್ನೇಹಿತರೆ. 2.5 ಬರಬೇಕಿತ್ತು, 2.25 ಇಟ್ಟಿದ್ದೀನಿ, ಹಾಗಾಗಿ 1/4 ಇಂಚು ನಾನು ಜಾಸ್ತಿ ತಗೊತಾ ಇದ್ದೀನಿ. 9.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಈ ಲೈನನ್ನು ಸೇರ್ಸೋಣ. ಇದಕ್ಕೆ ಇವಾಗ ಸೇರಿಸಿದ ನಂತರ ಸ್ನೇಹಿತರೆ ಈ ಸೈಡು ಒಂದು ಸ್ವಲ್ಪ ಈ ಸ್ಕೇಲಲ್ಲಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ಇದನ್ನು ಸ್ವಲ್ಪ ರೌಂಡ್ ಶೇಪ್ ಈ ರೀತಿ ಬಂತು ಅಂದರೆ ಇದು ನೋಡಿ ನಾವು ಸ್ಲೀವ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಸ್ನೇಹಿತರೆ ಅಲ್ಲಿ ಪರ್ಫೆಕ್ಟಾಗಿ ಕೂರುತ್ತೆ. ನೋಡಿ ಇವಾಗ ಶೋಲ್ಡ್ರನ್ನ ಕಟ್ ಮಾಡೋಣ. ಇದನ್ನ ಇದೇ ರೀತಿ ಇನ್ನೊಂದು ಇಟ್ಕೊಂಡು ನಾವು ಇನ್ನೊಂದು ಶೋಲ್ಡರ್ನ ಕಟ್ ಮಾಡ್ಕೋಬೇಕು. ಇಲ್ಲ ಒಂದೇ ಶೋಲ್ಡರ್ ಹಾಕ್ತಾನೆ ಅಂದರೂ ಹಾಕ್ಬೋದು. ನೋಡಿ ಸ್ನೇಹಿತರೆ ಈ ರೀತಿ ನಾವು ಶೋಲ್ಡರ್ನ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಲಾಸ್ಟ್ ಫೈನಲ್ ಬಂದು ಸ್ಲೀವ್ನ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಈ ಸೈಡು ನಾನು ಈ ರೀತಿ ಸಿಂಗಲ್ ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಡಬಲ್ ಫೋಲ್ಡ್ ಹಾಕೊಂತೀನಿ. ನೋಡಿ ಎರಡು ಸ್ಲೀವ್ನು ನಾನು ಫೋಲ್ಡ್ ಮಾಡ್ಕೊಂಡಂಗಾಯ್ತು. ಇವಾಗ ನೋಡಿ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ ಸ್ನೇಹಿತರೆ. ನೋಡಿ ಸ್ಲೀವ್ ಲೂಸ್ ಬಂದು ಇದೆ. ನಾವು ಸ್ಲೀವ್ ಲೂಸ್ ಅಂತ ನಿಮ್ಗೆ ಹೇಳಿದೆ ಮೆಜರ್ಮೆಂಟ್ ಅಲ್ಲಿ. ಸ್ಲೀವ್ನ ಲೂಸ್ ಬಂದು ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಮಗೆ ಬೇಕಾಗಿರೋದು 16.5 17. ನೋಡಿ ಇದು ಅಷ್ಟೇ ಬರುತ್ತೆ ಸ್ನೇಹಿತರೆ. ನೋಡಿ 9 ಇಂಚ್ ಇದೆ. 9 ಅರ್ಧ 9 18 ಆಗುತ್ತೆ. ಅರ್ಧ ಇಂಚು ನಮಗೆ ಲೆಸ್ ಸ್ಟಿಚಿಂಗಲ್ಲಿ ಹೋಗಿ ನಮಗೆ ರೆಡಿ ಉಳಿಯೋದು 17.5 ಇಂಚು ಅಲ್ಲ 17 ಇಂಚ್ ಉಳಿಯುತ್ತೆ. ಇವಾಗ ನೋಡಿ ಇಲ್ಲಿ ಒಂದು ನಾನು ಸ್ಟ್ರೈಟ್ ಮಾಡ್ಲಿಕ್ಕೋಸ್ಕರ ಒಂದು ಲೈನನ್ನು ಹಾಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ 24.5 ಇಂಚು ನಮಗೆ ಸ್ಲೀವ್ನ ಲೆಂತ್ ಇದೆ. ಅದರಲ್ಲಿ ನಾವು ಕಾಲರ್ಗೆ ಲೆಸ್ ಮಾಡಬೇಕು. 24.5 ಇಂಚು ತೋಳನ ಲೆಂತ್ ಇದೆ ಸ್ನೇಹಿತರೆ. ಟೋಟಲ್ ಲೆಂತ್ ಬಂದು ಇದರಲ್ಲಿ ನಾವು ಕಫ್ ಮಾಡ್ತೀವಲ್ಲ ಸ್ನೇಹಿತರೆ, ಕಫ್ ಎಷ್ಟು ಬಿಡ್ತೀರ ಡಿಸೈಡ್ ಮಾಡ್ಕೊಳ್ರಿ ನೀವು. ನಾನು 2.25 ಇಂಚು ಕಫ್ ಬಿಡ್ತಾ ಇದ್ದೀನಿ, ಹಾಗಾಗಿ ಇದರಲ್ಲಿ 2.25 ಇಂಚು ಲೆಸ್ ಮಾಡಬೇಕು. ನಮಗೆ 2.25 ಇಂಚು ಲೆಸ್ ಮಾಡಿದರೆ ಇನ್ನು ಉಳಿಯೋದು 22 ಕಾಲು ಉಳಿಯುತ್ತೆ. ನೋಡಿ 22 ಕಾಲು ಉಳಿಯುತ್ತೆ. 22 ಕಾಲಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಸ್ನೇಹಿತರೆ. ನೋಡಿ ಈ ಸೈಡ್ ಬಂದು 3/4 ಇಂಚು, ಹಾಗೆ ಈ ಸೈಡ್ ಬಂದು ಅರ್ಧ ಇಂಚು, ಅಂದ್ರೆ ಅಲ್ಲಿಗೆ ಟೋಟಲ್ 1/4 ಇಂಚು ನಾವು ಮತ್ತೆ ಆ್ಯಡ್ ಮಾಡಬೇಕು ಇದಕ್ಕೆ. ನೋಡಿ 23ಕ್ಕೆ 1 ಇಂಚ್ ಆ್ಯಡ್ ಮಾಡಿದರೆ 22ಕ್ಕೆ 23 ಆಯಿತು. ಹಾಗೆ ಕಾಲು ಇಂಚಿಗೆ ಆ್ಯಡ್ ಮಾಡಿದರೆ ಅರ್ಧ ಆಯಿತು. 23.5 ನಾವು ಟೋಟಲ್ ತಗೋಬೇಕಾಗಿರೋದು 23.5 ಸ್ನೇಹಿತರೆ. ನೋಡಿ 23.5ಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತೀನಿ. ನೀವು ಕಫ್ ಎಷ್ಟು ಅಗಲ ಇಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬಂದು 2.25 ಇಂಚ್ ಕಫ್ ಅಗಲ ಇಡ್ತಾ ಇದ್ದೀನಿ, 9 ಇಂಚು ರೌಂಡಿಂಗು. ನೋಡಿ 23.5ಗೆ ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 23.5ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ಸ್ನೇಹಿತರೆ ನೋಡಿ ಕ್ಯಾಫ್ ಹೈಟ್ ಬಂದು ನಾನು ಇದನ್ನ 4.5 ಇಂಚ್ ಇಡ್ತೀನಿ. ಚೆಸ್ಟ್ನ 10ನೇ ಒಂದು ಭಾಗ ಇಡಬೇಕು ಸ್ನೇಹಿತರೆ. ಹಾಗಾಗಿ ನೋಡಿ ನಾನು 4 ಅಥವಾ 4.5 ಇಂಚು ಇಡ್ಬೋದು. ನಾನು 4.5 ಇಂಚ್ ಇಡ್ತಾ ಇದ್ದೀನಿ ಇದನ್ನ. ಕ್ಯಾಪ್ ಹೈಟ್ ಬಂದು ನೋಡಿ ಸ್ಲೀವ್ನ ಕ್ರಾಸ್ ಅಂತಾರೆ ಸ್ನೇಹಿತರೆ ಇದಕ್ಕೆ.
ಕ್ಯಾಪ್ ಹೈಟ್ ಬಂದು ನಾನು 4.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಈ ಸೈಡ್ ಬಂದು ನಾವು ಕಫು ಬಂದು 9 ಇಂಚ್ ಇಡ್ತೀನಿ ಅಂತ ಹೇಳಿದೆ. ಅದಕ್ಕೆ 9 ಅಂದರೆ 4.5 ಆಗುತ್ತೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಒಂದು ಅರ್ಧ ಇಂಚು ನಾವು ಲೂಸಿಂಗ್ ಕೊಡ್ತಾ ಇದ್ದೀನಿ. ಟೋಟಲ್ ಬಂದು ಸ್ನೇಹಿತರೆ 6.25 ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕ್ರಾಸ್ ಸ್ಕೇಲನ್ನು ತಗೊಂಡು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದನ್ನು ನೋಡಿ, ಜಾಸ್ತಿ ಕ್ರಾಸ್ ಬೇಕಂದ್ರೆ ಸ್ನೇಹಿತರೆ ಈ ಸೈಡ್ ತಗೋಬಹುದು. ಕಡಿಮೆ ಕ್ರಾಸ್ ಬೇಕಂದ್ರೆ ನೀವು ಈ ಸೈಡು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ಮೀಡಿಯಂ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತೀನಿ. ಸ್ಲೀವ್ ಕ್ರಾಸ್ ಶೇಪನ್ನು ನೋಡಿ, ಈ ರೀತಿ ಇದು ಬ್ಯಾಕ್ ಶೇಪು. ಇವಾಗ ಕಟ್ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದಕ್ಕೆ ನಾವು ಇವಾಗ ಫ್ರಂಟ್ ಇದು ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಸ್ನೇಹಿತರೆ ಅರ್ಧ ಇಂಚ್ ಇಲ್ಲಿಗೆ. ಹಾಗೆ ಇಲ್ಲಿ ಬಂದು ನಾವು ಫ್ರಂಟ್ ಶೇಪನ್ನು ಇದರಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ನಾನು ಈ ರೀತಿ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ರೀತಿ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದು ಫ್ರಂಟ್ ಪಾರ್ಟು ಸ್ನೇಹಿತರೆ. ಇದು ನೋಡಿ, ಇದು ಕ್ರಾಸ್ ತೆಗೆದಿದ್ದೀವಲ್ಲ, ಇದು ಫ್ರಂಟು, ಹಾಗೆ ಇದು ಬ್ಯಾಕು. ನಾವು ಫ್ಲಾಕೆಟಿಗೆ ಮಾರ್ಕಿಂಗ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ನೋಡಿ ಬ್ಯಾಕ್ ಸೈಡಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ಇದು ಬ್ಯಾಕ್ ಪಾರ್ಟ್ ಆಗುತ್ತೆ, ಇದು ಫ್ರಂಟ್ ಆಗುತ್ತೆ. ನಾವು ಬ್ಯಾಕ್ ಸೈಡಲ್ಲಿ ಫ್ಲಾಕೆಟಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, 2 ಪೀಸ್ ಮಾತ್ರ ಬ್ಯಾಕ್ ತಗೊಂಡಿದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಷ್ಟು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇಲ್ಲಿ ಇವಾಗ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇದು ಕಾಣ್ತಾ ಇದೆ, ಇಲ್ಲಿಗೆ ನಾವು ಲೈನ್ ಹಾಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ, ಫ್ಲಾಕೆಟ್ ಸೈಜ್ ಬಂದು ನಾನು 4.25 ಇಂಚ್ ಇಡ್ತಾ ಇದ್ದೀನಿ. ನೋಡಿ, 4.25 ಇಂಚನ್ನು ನಾನು ಫ್ಲಾಕೆಟಿಗೋಸ್ಕರ ಮಾರ್ಕ್ ಮಾಡ್ಕೊತೀನಿ. ಇದನ್ನ ಇವಾಗ ಕಟ್ ಮಾಡೋಣ ಸ್ನೇಹಿತರೆ. 4.25ವರೆಗೂ ಮಾತ್ರ ಕಟ್ ಮಾಡ್ತೀನಿ. ಇದು ಬ್ಯಾಕ್ ಸೈಡ್ ಮಾತ್ರ ನಾವು ಫ್ಲಾಕೆಟನ್ನು ಕಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇಷ್ಟೇ ಆಯಿತು ಶರ್ಟ್ ಕಟಿಂಗ್ದು ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಪ್ಯಾಂಟು ಶರ್ಟು ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ಕೂಲ್ ಯೂನಿಫಾರ್ಮ್ದು ಸಿಕ್ಕಾಪಟ್ಟೆ ವೀಡಿಯೋಸ್ ಇದೆ ಸ್ನೇಹಿತರೆ. ನೋಡಿ, ಎಲ್ಲ ವೀಡಿಯೋಸು ನನ್ನ ಚಾನಲ್ ಸಿಗುತ್ತೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.